ಸದಲಗ ಊರೊಳಗ ಶಮನಾ ಮೇಲಕ್ಕೆ ಇಸ್ಲಾಂ ಧರ್ಮದ ದೊಡ್ಡ ಸತ್ಯ ಶರಣಿದ್ದ. ಸತ್ಯ ಶರಣಿದ್ದ. ಹೌದು ಸಿದ್ಧ ಏನ್ ಮಾಡಿದ, ಇದು ಮಂಗರಾಯ ಕಮಲೆ ಹೋದ ಕಸ್ಕೊಂಡೇ ಬರ್ಬೇಕಂತ ಚಿಕ್ಕೋಡಿ ನಾಡಿಗೆ ಹೋದ. ಸದಲಗ ಹೊಳೆ ದಾಟು ಪ್ರಸಂಗದೊಳಗ ಅಣ್ಣ ತಮ್ಮಗ ಕದನ ಬಿತ್ತು. ಅದೇ ಭಾಗದೊಳಗ ಆಡಳಿತ ಶಮನಾ ಬೇರ್ದಿತ್ತು. ನೀವು ಯಾರ ಮಕ್ಕಳಪ್ಪ ಜಗಳಾಡಬೇಡ್ರಿ ಅಂತಂದಾಗ ಗುಡ್ಡದ ಮುತ್ಯ ದೇಸಾಯಿ ಅಮೋಘ ಸಿದ್ದನ ಮಕ್ಕಳ ನಾವು ಇವ್ ನಮ್ಮ ಅಪ್ಪ ಎಲ್ಲಾರ್ದೆ ತುಳುಗ ಮಾಡ್ಕೊಂಡು ಕಂಬಳಿ ತಂದಾನ. ಕಂಬಳಿ ಒಯ್ಯಾಕ ಬಂದಿನ ತಗದು ಸಿದ್ಧ ಹೇಳ್ತಾನ. ಅವಾಗ ಯಪ್ಪ ನೀ ತುಳುಗ ಮಾಡ್ಕೊಂಡು ಬಂದದ್ದು ಕರೆ ಏನು ಅಂದಾಗ ಮಂಗರಾಯ ತಾನ ನಮ್ಮ ಅಪ್ಪ ಸ್ವತಃ ನನಗೆ ಎತ್ತಿ ಕೊಟ್ಟಾನ, ನಾ ತಗೊಂಡು ಬಂದೇನೆ ಅಂತ ಹೇಳಿ ಮಂಗರಾಯ ಹೇಳ್ತಾನ. ಇದು ಹೆಂಗ ಬೇಡಪ್ಪ, ಸತ್ಯ ಧರ್ಮರ ಮಕ್ಕಳಿದ್ದೀರಿ, ನಾನು ದರ್ಗಾದಾಗ ನ್ಯಾಯ ನಡೀಲಿ ತಿಳ್ಕೊಂಡು ದರ್ಗಾ ತಕ ಕರ್ಕೊಂಡು ಬಂದ. ದರ್ಗಾ ತಕ ಕರ್ಕೊಂಡು ಬಂದ ಶಮನಾ ವೀರನ ದರ್ಗಾದಾಗ ಬಾಗಿಲ ಮುಂದೆ ಬಾಗಿಲು ಹಿಂಗ 7 ಬಾಗಿಲಿದ್ದು. 7 ಬಾಗಿಲು ದಾಟಿ ಅರಮನೆ ಒಳಗ ಜಗಲಿ ಮ್ಯಾಲ ಕಂಬಳಿ ಇಟ್ಟು 7 ಬಾಗಿಲ ಕೀಲಿ ಹಾಕೋತ ಬಂದ. ಹೊರಗ ನೆತ್ತಿ ಇಬ್ಬರಿಗೆ ಹೇಳ್ತಾನ, ಒಬ್ಬೊಬ್ಬರಾಗಿ ಕರೀರಿ ಕಂಬಳಿ, ಯಾರ ಕೈಯಾಗ ಬಂದು ಕಂಬಳ ಕೈವಾಸ ಆಗ್ತದ ಅವರಂತೆ ನ್ಯಾಯ ಆಗ್ತೈತೆ ಅಂತ ಹೇಳಿದ. ಅದು ಎಷ್ಟು ಜನ ನ್ಯಾಯ ಆಗೈತೆ ಅದ್ರ ಗೊತ್ತೈತೆ ನಿನಗ? ಅದು ಗೊತ್ತಿಲ್ಲ. ಅದು ಗೊತ್ತಿಲ್ಲ. ಅವಾಗ ಅಂಗಳದೊಳಗೆ ನಿಂತ ಸಿದ್ಧ ನಮ್ಮ ಅಪ್ಪ ಎತ್ತಿ ಕೊಟ್ಟಿಲ್ಲ, ಇವು ತುಡುಗ ಮಾಡಿ ತಂದಾನ, ಕಂಬಳಿ ನನ್ನ ಕೈವಾಸ ಆಗ್ಬೇಕಂತ 3 ಮಾತು ಕರೆದ. 7 ಬಾಗಿಲು ತೆಗಿಲಿಲ್ಲ, ಕೀಲಿ ಬಿಚ್ಚಲಿಲ್ಲ, ಕಂಬಳಿ ಅವನ ಕೈವಾಸ ಆಗ್ಲಿಲ್ಲ. ತದನಂತರದಲ್ಲಿ ಮಂಗರಾಯ ಸಿದ್ಧ ನಮ್ಮ ಅಪ್ಪನಾಗಿಲ್ಲ ದುಡಿದೇ ಖರೆ ಆದ್ರೆ, ನಮ್ಮ ಅಪ್ಪ ನನಗೆ ಎತ್ತಿ ಕೊಟ್ಟಿದ್ದೇ ಖರೆ ಆದ್ರ ಈ ಕಂಬಳಿ ಬಂದ ನನ್ನ ಕೈವಾಸ ಆಗ್ಬೇಕಂತ ಭಕ್ತಿಯಿಂದ ಬೇಡ್ಕೊಂಡಾಗ 7 ಬಾಗಿಲು ಕೀಲಿ ಕರೆದು ಬಿದ್ದಾವ. 7 ಬಾಗಿಲು ಕುಲ್ಲ ಆಗ್ಯಾವ. ಜಗಲಿನಾಗಿನ ಕಂಬಳಿ ಬಂದ ಅವನ ಕೈವಾಸ ಆಗ್ಯದ. ಅವಾಗ ನೀವಿಬ್ಬರು ಸತ್ಯ ಧರ್ಮರ ಮಕ್ಕಳು ಇದ್ರಪ್ಪ, ಭೇದ ಭಾವ ಮಾಡ್ಕೋಬೇಡ್ರಿ, ಹಂಗೆ ಹೋಗ್ಬೇಡ್ರಿ, ನನ್ನ ಮನ್ಯಾಗ ಕೈ ತೋರ್ ಹೋಗ್ರಿ ಅಂತೇಳಿ ನೀರು ಕೊಟ್ಟಾನಲ್ರಿಪ್ಪ. ಅದು ಶಮನಾ ವೀರನ ತಂಗಿ ಮಾಸಾಪ್ತಿ ಎಲ್ಲಿದ ವಾಸ ಹೇಳೈತಿ ಹುಲ್ಚಾಗ. ಅವ್ನು ಉಣ್ಣಾಕ ಕೊಟ್ಟಾನ ನೆನಪಟ್ಟ. ಶಮನಾ ವೀರನ ತಂಗಿ ಮಾಸಾಪ್ತಿ ಅಡಿಗೆ ಮಾಡಿ ಗಂಗಾಳದೊಳಗ ಅಡಿಗೆ ನೀಡುವಾಗ ಗದ್ದ ಮಾಡ್ಬೇಡ್ರಿ, ಗಂಗಾಳದೊಳಗ ಅಡಿಗೆ ನೀಡುವಾಗ ವಿಚಾರ ಮಾಡ್ತಾಳ. 1 ದಿನ ಅಲ್ಲ, 2 ದಿನ ಅಲ್ಲ, ಇಟ್ಟ ಬಸತ್ತ ನನಗೆ ಹೇಳಂಗಿಲ್ಲ. ಎಷ್ಟು ದಿವಸ ಆದ್ರೂ ನಮ್ಮ ಅಣ್ಣಗೂ ಕಬಲಿ ಕೊಡ್ಲಿಲ್ಲ. ಮಂಗರಾಯ ಸಿದ್ಧನಂತೆ ಕಂಬಳಿ ವಶ ಆಗ್ಯದ ತಿಳ್ಕೊಂಡು ಯಾವ ಸತ್ಯದಿಂದ ನಡೆದಾಗ ಈ ಅಣ್ಣ ಅಮೃತ ಆಗ್ಬೇಕು, ಯಾವ ಅಸತ್ಯದಿಂದ ನಡೆದಾಗ ಇದು ವಿಷ ಆಗ್ಬೇಕು ಅಂತ ಕಲ್ಪನೆ ಮಾಡ್ಕೊಂಡದ ಮನುಷ್ಯನೊಳಗೆ. ಎಂತ ಶರಣ್ರಿ, ಎಂತ ಸತ್ಯವಂತರು ಬರೇ ಸಂಕಲ್ಪ ಮಾಡ್ಕೊಂಡಾವ ಮನದೊಳಗ. ಯಾರು ಸತ್ಯವಂತರದಾರ ಇದು ಅಡಿಗೆ ಅಮೃತ ಆಗ್ಬೇಕು, ಅವ್ರಿಗೆ ಯಾರು ಅಸತ್ಯದಿಂದಾರ ಇದು ಅಡಿಗೆ ಅವ್ರಿಗೆ ವಿಷ ಆಗಿ ತೋರ್ಬೇಕಂತ ಸಂಕಲ್ಪ ಮಾಡ್ಕೊಂಡು 3 ಎಡಿ ತಂದು ಹಚ್ಚಿದ್ರು. ಅವಲುಕ ಸಿದ್ಧನ ಎಡಿ ವಿಷ ಆಗಿ ಬಿಟ್ಟು ಮಂಗರಾಯ ಸಿದ್ಧ ಮತ್ತು ಶಮನಾ ವೀರ ಊಟ ಮಾಡಿದ್ರು. ಅವ್ರವ್ರ ಜಾಗಕ್ಕೆ ಹೋದ್ರು. ಇವ ಏನ್ ಮಾಡಿದ, ಅದು ಸಿದ್ಧ ಕುದುರೆ ಹತ್ತಿ ಸೂರ್ಯ ಹೊಂಡು ದಿಕ್ಕಿಗೆ ಬಂದ. ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕು ಕಲ್ಲಂಕಲಿಗೆ ಭೂಮಿಯಾಗ ಬಂದ. ಹಲವಾರು ಕ್ಯಾತಯ್ಯ ಊರ್ ಹೊರಗೆ ಒಂದು ಗುಡಿಸಲ ಕಟ್ಟಿಟ್ಟಿದ್ರು. ಮಾರೋಗ ಹತ್ತಿತ್ತವಾಗ ದಿವಸಕ್ಕೆ ಬುತ್ತಿ ಓದ್ ಕೊಡ್ತಿದ್ರು, ಒಂದ್ ಮಗಿ ಒಳಗ ನೀರು ಕೊಡ್ತಿದ್ರು, ಊರಾಗ ಕರ್ಕೊಂಡಿದ್ದಿಲ್ಲ. ಕಲ್ಲಂಕಲಿಗೆ ಭೂಮಿಯಾಗ ಬಂದು ವಿಶ್ವದ ವೇದನೆ ಹೆಚ್ಚಾಯ್ತು, ನೀರಿನ ತಾಪು ಬೇಕಾಯ್ತು. ಅತ್ಯಂತ ನೋಡಿದಾಗ ನೀರು ಎಲ್ಲೂ ಕಾಣಲಿಲ್ಲ. ಒಂದು ಹುಲ್ಲು ಚಪ್ರ ನೋಡಿ ಕುದುರೆ ಹೊಡ್ಕೊಂಡು ಬಂದ. ಮಗಿ ಒಳಗೆ ನೀರು ಕೊಟ್ಟ ಪುಣ್ಯ ಕಟ್ಬಾರೋ ಪುಣ್ಯಾತ್ಮ, ಹಾರಿ ಹೊಂಟೈತೆ ಪ್ರಾಣ ಅಂದ. ಕ್ಯಾತಯ್ಯ ಹಿಂಗ ನೋಡಿದ ಸತ್ಪುರುಷರ ಮಗ ಸಿದ್ಧರ ಮಗದಾನ. ನಾ ಮಹಾರೋಗಿ, ನನ್ನ ಕೈಯಾಗಿ ನೀರು ಕುಡಿದ್ರೆ ಇವನಿಗೆ ಮಹಾರೋಗ ಬರ್ತದ ತಿಳ್ಕೊಂಡು ಏನ್ ಮಾಡಿದ ಅಂತ ಕೇಳಿದ್ರೆ, ನಾ ನೀರು ಕೊಡುದಿಲ್ಲಪ್ಪ, ನೀರು ಕುಡಿದ್ರು ಅಂತ ಕೈಯಾಗಿ ಹಿಡ್ಕೊಂಡು ಆ ಕಡೆ ಸುತ್ತ ಹಾಯಕತ್ತ. ಅವ ಅಡ್ರಾಸಿ ನೀರು ಕಸ್ಕೊಂಡು ಕುಡಿಬೇಕಂತ ಬರೋದ್ರೊಳಗ ಆ ಮಗಿನ ತೆವ ಕೆಡವಿ ಹೊಡೆದು ಬಿಟ್ಟ. ಎಷ್ಟ ಒಂದ ಹಂಚು ಉಂಟು, ಹಂಚಿನೊಳಗೆ ಏನು ನೀರಿದ್ದು ಅಟ್ಟೆ ಕುಡ್ದ ಬಡ 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 ಎಲ್ಲ ವಾಂತಿ ಮಾಡ್ಕೊಂಡು ಬಿಟ್ಟು. ವಾಂತಿ ಮಾಡ್ಕೊಂಡು ಬಿಟ್ಟ. ಔಷಧಿ ಹೇಳ್ತಾರ, ಇದನ್ನ ನಾಶ ಮಾಡಬೇಡಪ್ಪ, ನೀ
ತನ್ನ ಶರೀರಕ್ಕೆ ಹಚ್ಕೊಂಡ ಮಾರೋಗ ನಿರ್ವಾಣ ಆಗಿ ದೊಡ್ಡ ಒಬ್ಬ ವಿಶ್ವವಿಖ್ಯಾತಿ ಆಗಿಬಿಟ್ಟ ಮನುಷ್ಯ. ಆ ಟೈಮೊಳಗ ಈ ವಾಂತಿ ಮಾಡ್ಕೋದಕ್ಕಿಂತ ಪೂರ್ವದೊಳಗ ನೀರು ಕುಡಿಕ್ಕಿಂತ ಪೂರ್ವದೊಳಗ ಗುಡ್ಡದ ಮ್ಯಾಲ ಕೊಂತು ಬಾಯಿ 5 ದೀಪ ಹಚ್ತಿದ್ಲು. ಒಂದು ಮಾವ ಅಮೋಘ ಸಿದ್ಧನ ಹೆಸರಲ್ಲಿ, ಉದ ಸಿದ್ಧನ ಹೆಸರಲ್ಲಿ ಒಂದ, ಬಿಳ್ಯಾಣಿ ಸಿದ್ಧನ ಹೆಸರಲ್ಲಿ ಒಂದ, ಸೋಮನ ಮುತ್ಯಾನ ಹೆಸರಲ್ಲಿ ಒಂದ, ಕಣ್ಣ ಮುತ್ಯಾನ ಹೆಸರಲ್ಲಿ ಒಂದ. ಮಾವನ ಸೇವಾ ಮಾಡಿ ಹೋಗುವ ಮುಂದೆ 5 ದೀಪಕ್ಕ ಎಣ್ಣೆ ಹಾಕಿ ಹೋಗ್ತಿದ್ಲು. ಸೇವಾ ಮಾಡಿ ಹೋಗುವಾಗ ದೀಪಕ್ಕ ಎಣ್ಣೆ ಹಾಕಕ್ ಹೋಗುವಾಗ ಅವರು ಸಿದ್ಧನ ಹೆಸರಲ್ಲಿ ಇದ್ದದ ದೀಪ ಕಂದಾಗಿತ್ತು. ಮಾವನ ಕೇಳ್ತಾಳ, ಮಾವ ನನ್ನ ಭಾವ ಅವರು ಸಿದ್ಧನ ದೀಪ ಕಂದಾಗ್ಯದ, ಕಾರಣ ಏನು ಅಂತ ಕೇಳಿದಾಗ ಮುತ್ಯ ಮೋಕ್ಷ ಹೇಳ್ತಾನ, ಕೊಂತೆವಾ ನಿನ್ನ ಭಾವ ಅವರು ಸಿದ್ಧ ಕಲ್ಲಂಕಲಿ ಭೂಮಿಯಾಗ ವಿಷದ ವೇದನೆಯಿಂದ ಬಿದ್ದು ಉಳ್ಳಾಡಕತ್ತಾನ, ಇನ್ನು ಕೆಲವೇ ನಿಮಿಷದಾಗ ಅವನ ಪ್ರಾಣ ಹಾಡಿ ಹೋಗ್ತದ. ಅವಾಗ ಕೊಂತುಬಾಯಿ ಕೇಳ್ತಾಳ, ಮಾವ ಏನು ಮಾಡಿದ್ರೆ ನನ್ನ ಭಾವನ ಜೀವ ಹೋಗ್ತದ? ಹೇಳ್ತಾನ ಮುತ್ಯ ಅಮೋಘ ಸಿದ್ಧ. ಈಗ ಹೇಳ್ತಾನ್ರಿಪ್ಪ, ಕೊಂತುಬಾಯಿ ನಿನ್ನ ಉದರದಿಂದ ಹುಟ್ಟಿ ಬಂದಿರತಕ್ಕಂತ ಸಣ್ಣ ಮಗ ಸಿಡಿ ಸಿದ್ಧನ ಆಕಾಶಕ್ಕೆ ಹುಟ್ಟಿ ಹೊರಗೆ ನಿನ್ನ ಭಾವ ಹೇಳ್ತಾನ. ಕೊಂತುಬಾಯಿ ಗುಡ್ಡದ ಮ್ಯಾಲ ನಿಂತ ಸಂಕಲ್ಪ ಮಾಡ್ಕೊತಾಳ, ಏನ್ ಮಾಡ್ತಾಳ್ರಿಪ್ಪ? ನನ್ನ ಭಾವನ ಸಲುವಾಗಿ ನನ್ನ ಮಗ ಹೋದ್ರು ಚಿಂತಿಲ್ಲ, ನನ್ನ ಭಾವ ಉಳಿಬೇಕು ತಿಳ್ಕೊಂಡು ಬಗಲಾಗಿನ ಕೂಸಿನ ಕಾಲು ಹಿಡಿದು ಆಕಾಶಕ್ಕೆ ಹುಟ್ಟಿ ಹೊರದು ಅಮೋಕ್ಷದ ಮುತ್ಯ ಭೂತ ಸಿದ್ಧಗೆ ಸೊನ್ನೆ ಮಾಡಿದ, ಕೂಸಿನ ಕೊಡ್ತಾಳ ಹಿಡಿಯೋ ಏನ್ ಆಕಾಶಕ್ಕೆ ಹುಟ್ಟಿ ಹೊರದು ಬಿಟ್ಟು ಅಲ್ಲಿ ಅವನು ಹತ್ಯೆ ಮಾಡ್ಕೊಂಡ. ವಿಶ್ವದ ವೇದನೆಯಿಂದ ಉಳಿದ ಅವನ ಪ್ರಾಣ ಉಳಿತು. ಭೂತ ಸಿದ್ಧ ಹಿಡ್ಕೊಳಕ್ ಹೋಗ್ಬೇಕಂದ್ಬಿಡದ ಕಾಲು ಒಂದು ನೆಲಕ್ಕೆ ಹೊಳಿತು, ಒಂದು ಕಾಲು ಕೈಯಾಗಿ ಸಿಕ್ತು. ಸಿಡಿ ಸಿದ್ಧ ಕುಂಟಾದ. ಅವಾಗ ಮುತ್ಯ ಅಮೋಕ್ಷದ ಆಶೀರ್ವಾದ ಮಾಡಿದ, ನೀ ಇವತ್ತು ಹತ್ತು ಅದಿಪ್ಪ, ನಿನಗಿದು ಪಲ್ಲಕ್ಕಿ ಪದವಿ ಅಲ್ಲದೆ ಇದೊಂದು ರಥದ ಅಧಿಕಾರ ನಿನಗೆ ಇರ್ಲತ್ತೇಳಿ ಪಾಂಡವರ ರಥ ಸಣ್ಣ ಮಗ ಸಿಡಿಸಿದ್ದ ಹೋಗ್ಯದ ಅಚ್ಚೇಗಾಮಕ್ಕ. ಅವಾಗ ಆ ಕುದುರೆ ಒಂದು ಉಳಿದ ಅಚ್ಚೇಗಾಮ ಸಿಡಿಸಿದ್ದನ ಜೋಡಿ ಹೋಗ್ಯದ. ನಿನ್ ತಲೆಯಾಗಿರುವ ತಲೆ ಅನ್ನೋದು ಹಿಂಗ ಮಾತಾಡು, ಹೇಗೆ ಮಾತಾಡು? ನೀ ಕುಣದಾಡುದು ಜಿಗದಾಡುದು ಹೆಂಗಾಗ್ಯದ ಗೊತ್ತೇನು? ಬೀರ ದೇವರು ಗುಡಿ ಮುಂದೆ ಒಂದು ಬೋರ್ವೆಲ್ ಇರ್ತದ, ಪ್ರತಿಯೊಂದು ದೇವ್ರ ಮುಂದೆ ಒಂದು ಬೋರ್ವೆಲ್ ಇರ್ತಾವ್ರಿ. ಇಲ್ಲಿ ಮನೆಗಳದಾಗ ಒಂದು ಎಮ್ಮೆ ಏಟಪ್ಪ ಅಂತಂದ್ರ ಆಕಳು ಏಟಪ್ಪ ಅಂತಂದ್ರ ಡಿಂಪಲ್ ಹಾಕ್ತಂದ ಬೋರ್ವೆಲ್ ಹಾಕ್ತಾರ್ರಿ. ಶ್ರಾವಣ ಮಾಸದಾಗ ಬೀರ ದೇವ್ರ ಗುಡಿ ಮುಂದ ಏನಾಗಿತ್ತು, ಪ್ರವಚನ ನಡೆದಿತ್ತು. 2 ಕೈಯಲ್ಲಿ ಇದ್ದಿದ್ದಲ್ಲಿ ಇಟ್ಟು ಕಚ್ಚಿ ಕಟ್ಟಿದ್ದು ಅವನು. ಅವನು ಒಂದು ಬೋರ್ವೆಲ್ಗೆ ಆಧಾರ ಆಗಿ ಪ್ರವಚನ ಕೇಳ್ಕೋತ ಕೂತಾನ. ಮತ್ತ ಆ ಡಿಂಪಲ್ ಹಾಲಿಗೆ ಕಟ್ಟಿರು ಬಂದದಕ್ಕೆ ಮುಗ್ರೇವ್ರಿ. ಇವ್ ಡುಬ್ಬ ಹಚ್ಚಿ ಕೂತ ಬಿಟ್ಟಾನ, ಕಟ್ಟಿರು ಒಳಗೆ ಬಿಟ್ಟಾವ. ಇವ್ರು ಬಿಟ್ಟು ಕಟ 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 ಕಡಿಯದವ. ಹೆಂಗ್ಯಾಂಗ್ ಕಡಿತಾವ ಹಂಗ್ ಕುಂತಿದ್ದಾವ, ಹೆಂಗ್ಯಾಂಗ್ ಕಡಿತಾವ ಹಂಗ್ ಕುಂತಿದ್ದಾವ. ಇವ್ ಏನ್ ಹೋಗ್ತಾವ ಯಾರಿಗೆ ಬಂದು ಹಿಂಗ್ ಹಂಗ್ ಕುಣ್ಯಾಕ ಮಾಡ್ತಾರ. ನಿನಗೆ ಬುದ್ಧಿ ಯಾವಾಗ ಬರುದು, ನಿನಗೆ ಜ್ಞಾನ ಯಾವಾಗ ಬರುದು? ಸಾವಿರಾರು ಮೇಲೆಗೆ ಕಲಿಸಿದಿ, ಗುರುವಾಗಿದಿ, ನಿನ್ನ ಬಾಯಿಂದ ಆತ್ಮಜ್ಞಾನ ಎಂದು ಬರುದು, ಎಂದು ಬರುದು. ಉತ್ತರೆಯು ಹುಷಿದರೆ ಹೆತ್ತಮ್ಮ ಮುನಿದರೆ, ಉತ್ತಮರು ತಪ್ಪಿ ನುಡಿದರೆ ಲೋಕದ ಗತಿ ನೆತ್ತ ಸರ್ವಜ್ಞ ಸರ್ವಜ್ಞ ಕವಿ ಕೇಳ್ತಾನೆ. ಅದಕ್ಕೆ